ಮೊನ್ನೆ ಸಭಾಧ್ಯಕ್ಷರೇ, ಅದೀಗ ಸಚಿವರು ಹೇಳಿದ ಹಾಗೆ ಏನು 1965 32, 34 ಆಕ್ಟ್ ಕೇಸ್ಗಳನ್ನು ಇದಾವೆ, ಅದು ಯಾವುದೇ ಕೆಲಸ ಆಗ್ತಾ ಇಲ್ಲ. ಓಬಿರಾಯ್ ಕಾಲದಲ್ಲಿರೋಂಥ ಕೇಸುಗಳನ್ನು ನೀವಿಟ್ಟರೆ ಇನ್ನು ಮಾರಾಟ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತದೆ ಹೊರತಾಗಿ ಕಡಿಮೆ ಆಗೋದಕ್ಕೆ ಸಾಧ್ಯ ಇಲ್ಲ. ನೀವು ಡ್ರಗ್ಸ್ದಲ್ಲಿ ಏನು ಅದು ಯಾಕೆ ಆ ಕೇಸಲ್ಲಿ ತರ್ತೀರಂದ್ರೆ ತರಬೇಕು. ಯಾಕಂದ್ರೆ ತಕ್ಷಣಕ್ಕೆ ತರುವಂಥ ಕೆಲಸ ಮಾಡಬೇಕು. ಒಂದು ಸ್ಪೆಷಲ್ ಫೋರ್ಸನ್ನು ನೀವು ಇಲಾಖೆಯಿಂದ ಒಂದು ರಾಯಚೂರು ಜಿಲ್ಲೆಗೆ ಒಂದು ಮಾಡಿ. ಯಾಕಂದರೆ ನೀವು ಸ್ಪೆಷಲ್ ಫೋರ್ಸ್ ನೀವು ಮಾಡದೆ ಹೋದಾಗ ಅಲ್ಲಿರೋಂಥ ಅಧಿಕಾರಿಗಳು ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ರಾಯಚೂರು ಇರ್ಬೋದು, ಯಾದಗಿರಿ ಇರ್ಬೋದು, ಆ ಭಾಗದಲ್ಲಿ. ಆಮೇಲೆ ಇನ್ನೂ ಒಂದು ಏನು ಅಧಿಕೃತವಾಗಿ ಮಾರಾಟ ಮಾಡುವಂಥ ವ್ಯಕ್ತಿಗಳು ಕೂಡ ಕೆಲವು ಏನೇನು ಅವರೇ ತಯಾರು ಮಾಡಿ ಹಳ್ಳಿಗಳಲ್ಲಿ ಪ್ರತಿ ಕಿರಾಣಿ ಅಂಗಡಿಗಳಲ್ಲಿ ಕೂಡ ಮಾರಾಟ ಮಾಡುವಂಥದ್ದು ಕೂಡ ನಾವು ನೋಡ್ತಾ ಇದ್ವಿ. ಅದು ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ತಾವು ಇಲಾಖೆ ಅಧಿಕಾರಿಗಳು ನಾವು KDP ಸಭೆಗಳಲ್ಲಿ ಕೇಳಿದ್ರೆ ಇಲ್ಲರಿ ನಮಗೆ ಟಾರ್ಗೆಟ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ಬಾಯಿ ಬಿಚ್ಚಿ ಹೇಳ್ತಾ ಇದ್ದಾರೆ, ನಮಗೆ ಟಾರ್ಗೆಟ್ ಇಷ್ಟು ಮಾರಾಟ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆದರೆ ಮಾರಾಟ ಮಾಡೋ ವಿಧಾನಗಳು ನೀವು ಬೇರೆ ಇರಲಿ. ನೀವು ಎಷ್ಟನ್ನ ಮಾರಾಟ ಮಾಡಿ, ಯಾಕೆ ನೀವು ಗಡಿ ಭಾಗದಲ್ಲಿ MSL ಶಾಪ್ಗಳು ಯಾಕೆ ಹಾಕಬಾರ್ದು? ನಾನು ಓಪನ್ ಆಗಿ ಲೆಟರ್ಗಳು ಕೊಟ್ಟಿದ್ದೀನಿ. ನಾನು 3 ವರ್ಷದಿಂದ ಸತತವಾಗಿ ಮಂತ್ರಿಗಳಿಗೆ ಗಡಿ ಭಾಗದಲ್ಲಿ ನೀವು ಗೌರ್ಮೆಂಟ್ ಶಾಪ್ಗಳನ್ನು ನಿರ್ಮಾಣ ಮಾಡಿ, ಆದ್ರೆ ಅದರಲ್ಲಿಂದ ತಡೆಗಟ್ಟಕ್ಕೆ ಆಗ್ತದ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ವಿಧಿವೇರ ಸಂಖ್ಯೆ ನನ್ನ ಕ್ಷೇತ್ರದಲ್ಲಿ ಗಡಿ ಭಾಗದಲ್ಲಿ ನೋಡಿದ್ರೆ ವಿಧಿವೇರ ಸಂಖ್ಯೆ ಬಹಳಷ್ಟು ಜಾಸ್ತಿ ಆಗಿದೆ. ಯಾಕಂದ್ರೆ ಈ CS ಪೌಡರ್ಲಿಂದ ತಯಾರಾದಂಥ ಕಲಬರಿಕೆ ಅಂಡ ಇದು ಕುಡಿದು ದಿನನಿತ್ಯ ಬಹಳಷ್ಟು ಜನ ಮರಣ ಹೊಂದುತ್ತಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅದೆಲ್ಲವನ್ನ ತಡೆಗಟ್ಟಕ್ಕೆ ಸಾಧ್ಯ. ಯಾರು ನಿಮಗೆ ತಡಿತಾರೆ ಹೇಳ್ರಿ, ಹೊಸ ಶಾಪುಗಳನ್ನು ಹಾಕಬಾರ್ದು ಅಂತೇಳಿ ಯಾರು ಆ ಲಾಬಿ ಮಾಡೋರು ಮಾಡ್ತಿರ್ಬೋದು. ನಾವು ಎಲ್ಲ ಗ್ರಾಮೀಣ ಪ್ರದೇಶ ಪ್ರತಿ ಕಿರಾಣಿ ಅಂಗಡಿಯಲ್ಲಿ ತಡೆಗಟ್ಟ ಅಂತೇಳಿ ನಾನು ಸಚಿವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಸಭಾಧ್ಯಕ್ಷರೇ, ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. 60-65 ವರ್ಷದ ಕಾನೂನುಗಳನ್ನ ಹೊಸದಾಗಿ ತಂದಿರಲಿಲ್ಲ. ಪನಿಷ್ಮೆಂಟು ಅಂಥದ್ದು ಇರಲಾರದೆ ಇರೋದ್ರಿಂದ ಕೆಲವು ಕ್ರೈಮ್ಗಳು ಆಗ್ತಾನೆ ಇದ್ದಾವೆ. ಈಗ ನಾವು KP ಕೃಷ್ಣ ರಿಟೈರ್ಡ್ IAS ಆಫೀಸರ್ ಅಧ್ಯಕ್ಷತೆಯಲ್ಲಿ ಹೊಸ ಕಾನೂನುಗಳನ್ನು ತರಲಿಕ್ಕೆ ಈಗಾಗಲೇ ಕ್ರಮ ಕೈಗೊಂಡಿದ್ದೀವಿ. ಅದರಲ್ಲಿ ಕಠಿಣ ಕ್ರಮ ಕೈಗೊಳ್ತೀವಿ. ಅವ್ರು ಹೇಳಿದ ಹಾಗೆ ಒಂದು ಹೊಸ ಟೀಮಲ್ಲಿ ನಾವು ಕಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಓಕೆ. ಸತೀಶ್ ರೆಡ್ಡಿ, ಕರೆಮ್ಮ. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 2433 ಕಾನೂನು, ನ್ಯಾಯ, ಮಾನವ ಹಕ್ಕು, ಸಂಸದೀಯ ವ್ಯವಹಾರಗಳ ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರನ್ನು ಕೇಳಬಯಸುತ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಬಹಳ ಸಕಾರಾತ್ಮಕವಾಗಿ ಅವರು ನಮಗೆ ಉತ್ತರ ಕೊಟ್ಟಾರ. ಅದೇನಂತಂದರೆ, ಇವತ್ತಿಗೂ ನಮ್ಮ ದೇವದುರ್ಗದಲ್ಲಿ ಮಾತ್ಪಳ್ಳಿ ಯಲ್ಲಮ್ಮ ದೇವಿ ದೇವಸ್ಥಾನದ ಒಂದು ಅಭಿವೃದ್ಧಿ ಬಗ್ಗೆ ನಾನು ಪ್ರಶ್ನೆ ಕೇಳಿದ್ದೆ. ಅವರೇನು ಹೇಳ್ತಿದ್ದಾರೆ ಅಂತಂದರೆ, ಇವತ್ತಿಗೂ ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ಯಾವುದೇ ಪ್ರಸ್ತಾವನೆ ಇಲ್ಲದ ಕಾರಣ ನಾವು ಇನ್ನೂ ಅದನ್ನು ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಭಾಧ್ಯಕ್ಷರೇ. ಆದರೂ ತೊಂದರೆ ಇಲ್ಲ ಸಭಾಧ್ಯಕ್ಷರೇ, ಈಗ ನಾನು ಸದನದ ಗಮನಕ್ಕೆ ತರ್ತೀನಿ. 1 ನಿಮಿಷ ನಾನು ಮಾತ್ಪಳ್ಳಿ ಯಲ್ಲಮ್ಮ ದೇವಿ ದೇವಸ್ಥಾನದ ಬಗ್ಗೆ ನಾನು 1-2 ನಿಮಿಷ ಮಾತಾಡ್ತೀನಿ. ಯಾಕೆಂದರೆ ದೇವದುರ್ಗ ತಾಲೂಕಿನಲ್ಲಿ ಮಾತ್ಪಳ್ಳಿ ಗ್ರಾಮದಲ್ಲಿರುವ ಯಲ್ಲಮ್ಮ ದೇವಿ ದೇವಸ್ಥಾನ ಕಲ್ಯಾಣ ಕರ್ನಾಟಕದಲ್ಲಿ ಅತ್ಯಂತ ಭಾಳ ಒಂದು ಹೆಸರಾಂತ ದೇವಸ್ಥಾನ ಸಭಾಧ್ಯಕ್ಷರೇ. ಅಲ್ಲಿ ಲಕ್ಷಾಂತರ ಭಕ್ತಾದಿಗಳನ್ನು ಹೊಂದಿದಂಥ ಒಂದು ನಮ್ಮ ಮಾತ್ಪಳ್ಳಿ ಯಲ್ಲಮ್ಮ ದೇವಿ ದೇವಸ್ಥಾನ. ಆದರೆ ಇವತ್ತಿಗೂ ಕೂಡ ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಮತ್ತು ಸರ್ಕಾರದ ಅನುದಾನ ಯಾವುದೇ ಅಲ್ಲಿ ಒದಗಿಸಿಲ್ಲ ಸಭಾಧ್ಯಕ್ಷರೇ. ಅಲ್ಲಿ ಒಂದು ಧಾರ್ಮಿಕ ಕ್ಷೇತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಭಾವೈಕ್ಯತೆ ಒಂದು ದೇವಸ್ಥಾನ. ಎಲ್ಲ ಭಕ್ತಾದಿಗಳು ಬರ್ತಾರೆ. ಪ್ರತಿ ವರ್ಷ ನಮ್ಮಲ್ಲಿ ಫೆಬ್ರವರಿಯಲ್ಲಿ ಜಾತ್ರೆ ಸ್ಟಾರ್ಟ್ ಆಗ್ತದ. 1 ತಿಂಗಳ ನಿರಂತರವಾಗಿ ಅಲ್ಲಿ ಭಕ್ತರು ಬಂದು 1 ದಿನ 2 ದಿನ ಉಳ್ಕೊಂಡು ಅವರು ಹರಕೆ ಸಲ್ಲಿಸಿ ಹೋಗ್ತಾರೆ. ಆದರೆ ಅಲ್ಲಿ ಅತಿ ಹೆಚ್ಚು ಮಹಿಳಾ ಒಂದು ಭಕ್ತಾದಿಗಳಿರೋದ್ರಿಂದ ಅಲ್ಲಿ ಶೌಚಾಲಯ ಇರ್ಬೋದು, ಸ್ನಾನದ್ದು, ಮತ್ತೆ ಅಲ್ಲಿ ಬಸ್ಸಿನ ಸೌಕರ್ಯ, ರಸ್ತೆ ಸೌಕರ್ಯ ಇದೆಲ್ಲ ಇಲ್ಲ ಸಭಾಧ್ಯಕ್ಷರೇ. ಹಂಗಾಗಿ ಈಗ ಪ್ರವಾಸೋದ್ಯಮ ಇಲಾಖೆ ಸಚಿವರು ಇದನ್ನ ಅತ್ಯಂತ ಗಂಭೀರವಾಗಿ ತಗೊಂಡು ಆ ಪ್ರವಾಸೋದ್ಯಮ ಒಂದು ಮಾನ್ಯತೆ, ಧಾರ್ಮಿಕ ಪ್ರವಾಸ ತಾಣ ಮಾಡಬೇಕು. ಈ ಕ್ಷೇತ್ರವನ್ನು ರಾಜ್ಯದಲ್ಲಿ ಪ್ರವಾಸ ಧಾರ್ಮಿಕ ಒಂದು ತಾಣ ಆಗೋದ್ರಲ್ಲಿ ಒಂದು ಸಂದೇಹ ಇಲ್ಲ. ಮತ್ತೆ ಈಗೇನು ಅಲ್ಲಿ ಸೌದತ್ತಿ ಯಲ್ಲಮ್ಮ ದೇವಿ ಏನು ಪ್ರಾಧಿಕಾರ ಮಾಡಿ ಅಲ್ಲೇನು ಒಂದು
ಒಂದು ದುಡ್ಡು ಕೊಟ್ಟಾರ. ಅದೇ ಥರ ನಮ್ಮಲ್ಲಿ ಕಲ್ಯಾಣ ಕರ್ನಾಟಕದ ನಮ್ಮ ಮಾತ್ಪಳ್ಳಿ ಯಲ್ಲಮ್ಮ ದೇವಿಯ ಒಂದು ದೇವಸ್ಥಾನಕ್ಕೆ ಒಂದು ಅನುದಾನವನ್ನು ಒದಗಿಸಿಕೊಡ್ಬೇಕು ಸಭಾಧ್ಯಕ್ಷರೇ. ಅಲ್ಲಿಂದ ಗೂಗಲ್ ಪ್ರಭುಸ್ವಾಮಿ 1 ಕಿಲೋಮೀಟರ್ ಅದರ, ಅದನ್ನು ದಾಟಿದ್ರೆ ಕೃಷ್ಣದ ಪಕ್ಕದಲ್ಲಿ ನಮ್ಮಲ್ಲಿ ಗೋನಾಳ ದುರ್ಗಾದೇವಿ, ಯಾಕಂದ್ರೆ ಒಂದೇ ನಿಮಿಷ ಅಲ್ಲಿಂದ ಜನ ಜಾಸ್ತಿ ಬರ್ತಾರೆ ಅನ್ನೋ ಕಾರಣಕ್ಕೆ ಅತಿ ಹೆಚ್ಚಿನ ಪೊಲೀಸು ಎಲ್ಲ ರೀತಿಯ ಮೂಲ ಸೌಕರ್ಯಗಳು ಒದಗಿಸಿಕೊಡ್ಬೇಕಂತೇಳಿ ಮಾನ್ಯ ಸಚಿವರನ್ನ ಮತ್ತೊಮ್ಮೆ ಕೇಳಿಕೊಳ್ತೀನಿ ಸಭಾಧ್ಯಕ್ಷರೇ. ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಮ್ಮ ಮುಜರಾಯಿ ಖಾತೆ ಇದೆ, ಮಾಡ್ತಾ ಇದ್ದಾರೆ. ಅದನ್ನು ಟೂರಿಸಮ್ದಿಂದ ಮಾಡಬೇಕಾದಂಥ ಏನು ಕೆಲವು ಹೇಳಿದ್ದಾರೆ, ಹೆಣ್ಮಕ್ಳು ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಪ್ರವಾಸೋದ್ಯಮ ಇಲಾಖೆಯಿಂದ ಏನು ನಮ್ಮ ಆಯವ್ಯಯದಲ್ಲಿ ಹಣ ಲಭ್ಯತೆ ಇದೆ, ಅದನ್ನು ಅದರ ಅನುಗುಣವಾಗಿ ಏನು ಸಾಧ್ಯ ಇದೆ ಅವುಗಳನ್ನೆಲ್ಲನೂ ಪರಿಶೀಲಿಸಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಧನ್ಯವಾದಗಳು. ಪ್ರಕಾಶ್ ರವಿಶಂಕರ್ ರೆಡ್ಡಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲದೇ ಇರೋ ಕಾರಣ 24th ಮಂಜುನಾಥ್ ಎಮ್ಮಾರ್. ಮಾನ್ಯ ಅಧ್ಯಕ್ಷ, ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.